ಇದೇ ಶ್ಯಾಮ ನಿನ್ನ ಎಕ್ಸಾಮಿನೇಷನ್ ಸೆಂಟರ್. ಏನಮ್ಮ ಇಷ್ಟು ಲೇಟಾಗಿ ಬರ್ತಿದ್ಯಾ? ಬೇಗ ಹೋಗು. ಬೇಗ ಹೋಗಿ. ಯಾಕೆ ಶ್ಯಾಮ ಟೆನ್ಷನ್ ಮಾಡ್ಕೋತಿದ್ಯಾ? ಎಲ್ರನ್ನೂ ನೋಡು ಎಷ್ಟು ಹ್ಯಾಪಿಯಾಗಿ ಎಕ್ಸಾಮ್ ಬರೆಯಕ್ಕೆ ಹೋಗ್ತಾ ಇದ್ದಾರೆ. ಓಕೆ ಓಕೆ, ಹೋಗಿ ಹೋಗಿ. ನಾನು ಎಕ್ಸಾಮ್ ಬರೀತಿರೋದು ಇದೇ ಫಸ್ಟ್ ಟೈಮ್ ಅಲ್ವಾ ರೀ, ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗ್ತಿದೆ. ಟೆನ್ಷನ್ ಯಾಕೆ ಶ್ಯಾಮ? ನೀನ್ ಚೆನ್ನಾಗಿ ಪ್ರಿಪೇರ್ ಆಗಿದ್ಯಾ ಅಲ್ವಾ? ಎಕ್ಸಾಮ್ ಕೂಡ ಚೆನ್ನಾಗೇ ಬರೀತೀಯಾ, ನನಗೆ ಗೊತ್ತು. ಅಷ್ಟಕ್ಕೂ ಪ್ರತಿಯೊಂದಕ್ಕೂ ಕೃಷ್ಣ ಇದನ್ನಲ್ಲ, ಹೆದರಿಕೆ ಯಾಕೆ ಅಂತೀಯಲ್ಲ? ಈಗ ಎಕ್ಸಾಮ್ ವಿಷಯಕ್ಕೆ ಮಾತ್ರ ಗಾಬರಿ ಯಾಕೆ? ಧೈರ್ಯವಾಗಿ ಹೋಗಿ ಚೆನ್ನಾಗಿ ಬರಿ, ಓಕೆನಾ? ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ರೀ. ಟೀಚರ್, ನೀವು ಕೂಡ ಶ್ಯಾಮಂಗೆ ಸ್ವಲ್ಪ ಧೈರ್ಯ ಹೇಳಿ. ಅದಕ್ಕೆ ಅಲ್ವಾ ನಾನು ಬಂದಿದ್ದು. ಶ್ಯಾಮ ಬಗ್ಗೆ ನಾನು ನೋಡ್ಕೋತೀನಿ. ನೀವು ಹ್ಯಾಪಿಯಾಗಿ ಆಫೀಸಿಗೆ ಹೋಗಿ ಬನ್ನಿ. ಥ್ಯಾಂಕ್ ಯು. ಮೋಸ್ಟ್ ವೆಲ್ಕಮ್. ಶ್ಯಾಮ, ನಿನ್ನ ಎಕ್ಸಾಮ್ ಮುಗಿಯೋ ಅಷ್ಟರಲ್ಲಿ ಆಫೀಸಲ್ಲಿ ಮೀಟಿಂಗ್ಸ್ ಮುಗ್ದೋಗ್ಬೋದು. ಯಾವ ಕಾರಣಕ್ಕಾದ್ರೂ ನಾನು ಬರೋದು ಸ್ವಲ್ಪ ಲೇಟ್ ಆದ್ರೂ ಪಕ್ಕದ ರೋಡಲ್ಲೇ ವರ್ಮಾ ಗೆಸ್ಟ್ ಹೌಸ್ ಅಂತ ನಮ್ಮ ಗೆಸ್ಟ್ ಹೌಸ್ ಇದೆ, ಅಲ್ಲಿಗೆ ಹೋಗಿರಿ. ಅಲ್ಲಿ ಯಾದಗಿರಿ ಅಂತ ವಾಚ್ಮನ್ ಇರ್ತಾನೆ, ನೀವು ಹೆಸರು ಹೇಳಿದ್ರೆ ಒಳಗಡೆಗೆ ಬಿಡ್ತಾನೆ. ಹಾಗೆ ಮಾಡ್ತೀನಿ ರೀ. ಓಕೆ ಶ್ಯಾಮ, ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್. ವರ್ಮಾ ಗೆಸ್ಟ್ ಹೌಸ್, ವಾಚ್ಮೆನ್ ಯಾದಗಿರಿ. ಓಕೆ. ಹಲೋ. ಎಷ್ಟೊತ್ತು ಹಾಗೆ ನೋಡ್ತಾ ನಿಂತಿರ್ತೀಯ? ಆಗ್ಲೇ ಎಕ್ಸಾಮ್ಗೆ ಲೇಟ್ ಆಗಿದೆ, ನಡಿ. ಹಲೋ, ಎಕ್ಸಾಮ್ ಹಾಲ್ ಒಳಗಡೆ ಫೋನ್ ಅಲೌಡ್ ಇಲ್ಲ. ನಿನ್ ಫೋನ್ ನನಗೆ ಕೊಡು, ನಾನು ಇಟ್ಕೊಂಡಿರ್ತೀನಿ. ಏನೇ ಹಾಗೆ ನೋಡ್ತಿದ್ಯಾ? ಫೋನ್ ಕೊಡು. ನನಗೆ ಸಂಬಂಧಪಟ್ಟಿದ್ದೇನು ನಿಮ್ ಕೈಗೆ ನಾನು ಕೊಡಲ್ಲ. ಅದು ನನ್ನ ಫೋನ್ ಆಗ್ಲಿ, ನನ್ನ ಗಂಡ ಆಗ್ಲಿ. ನೀನ್ ಕೊಡೋದೇನು? ಒಂದು ವಾರದಲ್ಲಿ ನಾನೇ ತಗೋತೀನಿ ಅಂತ ಹೇಳಿದ್ನಲ್ಲ. ಆಲ್ರೆಡಿ 4 ದಿನ ಆಗೋಯ್ತಲ್ಲ, ಏನೂ ಆಗ್ಲಿಲ್ವಲ್ಲ. ಇನ್ನು 3 ದಿನ ಉಳ್ಕೊಂಡಿದ್ಯಲ್ಲ, ಪಡ್ಕೋಬಹುದಲ್ಲ. 3 ಗಂಟೆನ ಬಂದ ಬಿಡ್ಸೋದು 3 ದಿನದಿಂದ ಆಗೋದು ಇಲ್ಲ. 300 ಜನ್ಮ ಎತ್ತಿದ್ರು ನಿಮ್ಮಿಂದ ಸಾಧ್ಯ ಇಲ್ಲ. ಎಷ್ಟೇ ಕೊಬ್ಬು ನಿನಗೆ? ಮಾಡ್ತೀನಿ. ನೀನ್ 3 ಗಂಟಿನ ಕೊಬ್ಬನ್ನ 3 ದಿನಕ್ಕೆ ಇಳಿಸ್ತೀನಿ. ಕೊಡಿ. ಇಲ್ಲೊಂದು ಸೈನ್ ಮಾಡಿ. ಆಲ್ ದಿ ಬೆಸ್ಟ್ ಶ್ಯಾಮ. ಥ್ಯಾಂಕ್ ಯು ಟೀಚರ್. ಓಕೆ, ನಾನು ಹೊರಡ್ತೀನಿ. ಬಂದ್ಯಾ? ನಿನಗೋಸ್ಕರ ಅವ್ರು ವೇಟಿಂಗು. ಮೀಟಿಂಗಲ್ಲಿ ಅವ್ರು ಕೇಳೋ ಡೌಟ್ಗಳಿಗೆ ಏನು ಹೇಳಬೇಕು ನನಗೆ ಗೊತ್ತಾಗಲಿಲ್ಲ. ನನ್ನ ಫೋನ್ ನಿನ್ನ ಹತ್ರ ಇಟ್ಕೋ, ಕೀಸ್ ಕೂಡ ನಿನ್ನ ಹತ್ರ ಇಟ್ಕೋ. ಓಕೆ, ನೀನು ಹೋಗು.
ಈಗ ನಾನು ಶ್ಯಾಮನ್ ಫೋನ್ ತಗೊಂಡು ಅಖಿಲ್ಗೆ ಫೋನ್ ಮಾಡಿ ಅಖಿಲ್ನ ಗೆಸ್ಟ್ ಹೌಸ್ಗೆ ಬರೋ ಹಾಗೆ ಮಾಡ್ಕೊಂಡ್ರೆ ನನ್ನ ಪ್ಲಾನ್ ವರ್ಕೌಟ್ ಆಗತ್ತೆ. ಎಕ್ಸ್ಕ್ಯೂಸ್ ಮೀ, ನನ್ನ ಫೋನ್ನಲ್ಲಿ ಚಾರ್ಜ್ ಮುಗೀತು. ನನ್ನ ಸ್ಟೂಡೆಂಟ್ ಶ್ಯಾಮನ್ ಫೋನ್ ಕೊಡ್ತೀರಾ ಒಂದ್ಸಲ? ಯಾವ ಫೋನ್ ಮೇಡಮ್? ಆ ಫೋನ್ ತಗೊಳ್ಳಿ. ಥ್ಯಾಂಕ್ ಯು. ಶ್ಯಾಮ ಯಾಕೆ ಫೋನ್ ಮಾಡ್ತಿದ್ದಾಳೆ? ಆಗ್ಲೇ ಎಕ್ಸಾಮ್ ಆಗೋಯ್ತಾ? ಅಖಿಲ್ ಅವರೇ, ನಾನು ಎಕ್ಸಾಮ್ಸ್ ಬರೀತಿದ್ದಾಗ ಸಡನ್ ಆಗಿ ನನಗೆ ತಲೆ ತಿರ್ಗೋ ಹಾಗಾಯ್ತು. ನಾನು ಟೀಚರ್ ಗೆಸ್ಟ್ ಹೌಸಿಗೆ ಹೋಗ್ತಿದ್ದೀವಿ. ಬೇಗ ನೀವಲ್ಲಿ ಬಂದು ನನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಪ್ಲೀಸ್. ಹಲೋ 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 ಹಲೋ. ಇದೇಂದು ಸ್ವಿಚ್ ಆಫ್ ಅಂತ ಬರ್ತಿದೆ? ಏನು ನಡೆದಿರ್ಬೋದು? ಸಡನ್ನಾಗಿ ಶ್ಯಾಮನ್ ಹೆಲ್ತ್ಗೆ ಏನಾದ್ರು ತೊಂದರೆ ಆಯ್ತಾ? ಎಕ್ಸ್ಕ್ಯೂಸ್ ಮೀ, ತಗೊಳ್ಳಿ ಫೋನು. ಹಾಂ, ಎಕ್ಸಾಮ್ ಆಗಿದ್ ಕೂಡಲೇ ನನ್ನ ಸ್ಟೂಡೆಂಟ್ ಶ್ಯಾಮಂಗೆ ಪಕ್ಕದಲ್ಲಿರೋ ಗೆಸ್ಟ್ ಹೌಸ್ಗೆ ಬರೋದಿಕ್ಕೆ ಹೇಳಿ. ಆಯ್ತು ಮೇಡಮ್. ಥ್ಯಾಂಕ್ ಯು. ಎಸ್, ಈಗ ಫೋನ್ ಮಾಡಿದ್ದು ಶ್ಯಾಮ ಅನ್ಕೊಂಡು ಶ್ಯಾಮಂಗೆ ಹುಷಾರಿಲ್ಲ ಅಂದ್ಕೊಂಡು ಅಖಿಲ್ ಓಡೋಡಿ ಗೆಸ್ಟ್ ಹೌಸಿಗೆ ಬರ್ತಾನೆ. ಅಖಿಲ್ ಬರ್ತಿದ್ದ ಹಾಗೆ ಅವನಿಗೆ ಪ್ರಜ್ಞೆ ತಪ್ಪೋ ಹಾಗೆ ಮಾಡಿದ್ರಾಯ್ತು. ನನ್ನ ಪ್ಲಾನ್ ವರ್ಕೌಟ್ ಆಗತ್ತೆ. ಈಗಲೇ ಏನು ಬೇಕೋ ಅದನ್ನೆಲ್ಲ ತಗೊಂಡು ಗೆಸ್ಟ್ ಹೌಸಿಗೆ ಹೋಗ್ತೀನಿ. ಶ್ಯಾಮ, ಇವತ್ತು ನಾನು ಮಾಡಿರೋ ಪ್ಲಾನಿಗೆ ಅಖಿಲ್ ನನಗೆ ಹತ್ರ ಆಗೋದು ಗ್ಯಾರಂಟಿ. ನೋಡ್ತಾ ಇರು. ನಿಲ್ಸಿ ನಿಲ್ಸಿ, ಇಲ್ಲೇ ನಿಲ್ಸಿ. ಆಯ್ತು ಮೇಡಮ್. ಅಮ್ಮ, ಯಾರಮ್ಮ ನೀವು? ಹೇಳ್ದೆ ಕೇಳ್ದೆ ಒಳಗಡೆ ಬರ್ತೀರಲ್ಲ? ಯಾದಗಿರಿ ಅಂದ್ರೆ ನೀನೇನಾ? ಹಾ, ನಾನೇ. ಆನಂದ ಗಜಪತಿ ವರ್ಮಾ ಅವರು ನನಗೆ ಅಂಕಲ್ ಆಗಬೇಕು. ಆಕ್ಚುಲ್ ಆಗಿ ನಾನು ಶಾಪಿಂಗಿಗೆ ಬಂದಿದ್ದೆ. ಶಾಪಿಂಗ್ ಮಾಡಬೇಕಾದ್ರೆ ತುಂಬ ಹೆಡ್ಡೇಕ್ ಶುರು ಆಯಿತು. 2 hours ರೆಸ್ಟ್ ತಗೊಳ್ಳೋಣ ಅಂತ ನಾನು ಇಲ್ಲಿಗೆ ಬಂದೆ. ನೀವು ಬರ್ತೀರಿ ಅಂತ ಮನೆಯವ್ರು ಯಾರು ಫೋನ್ ಮಾಡಿ ಹೇಳಿಲ್ಲ ಮೇಡಮ್? ಅಂದರೆ ಯಾರಾದರೂ ಪರಿಚಯದವ್ರು ಇಲ್ಲಿ ಬರ್ತಾರೆ ಅಂದರೆ ಮನೆಯಿಂದ ಫೋನ್ ಮಾಡಿ ಹೇಳ್ತಾರೆ ಮೇಡಮ್. ನಾನು ಅಂಕಲ್ಗೆ ಆಲ್ರೆಡಿ ಫೋನ್ ಮಾಡಿದ್ದೆ. ಹತ್ರದಲ್ಲೇ ನಮ್ಮ ಗೆಸ್ಟ್ ಹೌಸ್ ಇದೆ, ಯಾದಗಿರಿ ಅನ್ನೋ ವಾಚ್ಮ್ಯಾನ್ ಇರ್ತಾನೆ, ಹೋಗು ಅಂತ ಹೇಳಿದ್ರು. ಅವ್ರು ಹೇಳ್ದೆ ಹೋಗಿದ್ರೆ ನಿನ್ನ ಹೆಸರು ಯಾದಗಿರಿ ಅಂತೆ ನನಗೆ ಹೇಗೆ ಗೊತ್ತಾಗತ್ತೆ? ನಿನಗೆ ಅಷ್ಟೊಂದು ಡೌಟ್ ಇದ್ರೆ ಫೋನ್ ಮಾಡು, ನಿಮ್ಮ ಸರ್ ಮನೆಗೆ ಫೋನ್ ಮಾಡು. ನೀನ್ ಫೋನ್ ಮಾಡ್ತೀಯಾ ಇಲ್ಲ ನಾನೇ ಫೋನ್ ಮಾಡಿ ಹೇಳ್ಬೇಕು ಅಂತೀಯಾ? ನಿಮ್ ವಾಚ್ಮ್ಯಾನ್ ನನಗೆ ಇನ್ಸಲ್ಟ್ ಮಾಡ್ತಿದ್ದಾನೆ ಅಂತ ಹೇಳು ಅಂತೀಯಾ? ಇವ್ರು ಈ ಥರ ಮಾತಾಡ್ತಿದ್ದಾರೆ ಅಂದರೆ ಖಂಡಿತ ಸರ್ ಮನೆಯವ್ರು ಯಾರು ಹೇಳಿರ್ತಾರೆ. ಬೇಡ ಮೇಡಮ್, ನೀವು ಸರ್ಗೇನು ಫೋನ್ ಮಾಡಿ ಹೇಳೋದು ಬೇಡ. ಹೋಗಿ ಮೇಡಮ್, ಒಳಗಡೆ ಹೋಗಿ.
ಅಖಿಲ್ ನನ್ನನ್ನು ಸ್ವಂತ ಮಾಡ್ಕೊಳ್ಳೋಕ್ಕೆ ಇನ್ನೂ 3 ದಿನ ಇದೆ. ಆದರೆ ಅದೃಷ್ಟ ನನಗೆ ಇವತ್ತೇ ಸಿಕ್ಕಿದೆ. ಅಖಿಲ್ ಬರ್ತಿದ್ದ ಹಾಗೆ ಈ ಸ್ಪ್ರೇ ಹಾಕ್ತೀನಿ. ತಕ್ಷಣ ಪ್ರಜ್ಞೆ ತಪ್ಪತ್ತೆ. ಆಮೇಲೆ ನನ್ನ ಪ್ಲ್ಯಾನ್ ವರ್ಕೌಟ್ ಮಾಡ್ತೀನಿ. ಹೌದು, ಅಖಿಲ್ ಒಳಗಡೆ ಬರ್ತಿದ್ದ ಹಾಗೆ ನಾನು ಸ್ಪ್ರೇ ಮಾಡೋಷ್ಟರಲ್ಲಿ ಅವನನ್ನ ನೋಡಿಬಿಟ್ರೆ ನಾನು ಸ್ಪ್ರೇ ಮಾಡೋಕ್ಕಾಗಲ್ಲ. ಎಸ್, ಅಖಿಲ್ಗೆ ಕತ್ಲು ಅಂದರೆ ಭಯ ಅಲ್ವಾ? ರೂಮೆಲ್ಲ ಕತ್ಲೆ ಮಾಡಿಬಿಡ್ತೀನಿ. ಬಾಗಿಲು ತೆಗಿತಿದ್ದ ಹಾಗೆ ರೂಮೆಲ್ಲ ಕತ್ಲಾಗಿದೆ ಅಂದರೆ ಅಖಿಲ್ ಶಾಕ್ ಆಗಿಬಿಡ್ತಾನೆ. ಅವನು ಶಾಕಲ್ಲಿರಬೇಕಾದ್ರೆ ನಾನು ಸ್ಪ್ರೇ ಮಾಡಿಬಿಡ್ತೀನಿ. ಅವನಿಗೆ ಮತ್ತೆ ಬಂದ್ಬಿಡುತ್ತೆ. ಯು ಆರ್ ಸೋ ಗ್ರೇಟ್ ರಂಜಿನಿ, ಗ್ರೇಟ್. Akhil, come on, my dear boy, come on. ನಿನಗೋಸ್ಕರ ಕತ್ಲಲ್ಲಿ ಬೆಳಕಿನ ಹಾಗೆ ಕಾಯ್ತಾ ಇದ್ದೀನಿ ಅಖಿಲ್. ಬೇಗ ಬಾ ಅಖಿಲ್. ನಿನ್ನ ಸ್ವಂತ ಮಾಡ್ಕೋಬೇಕು ಅನ್ನೋ ನನ್ನ ಕನಸನ್ನ ನಿಜ ಮಾಡ್ಕೋಬೇಕು ಅಂತ ತುಂಬಾ ದಿನದಿಂದ ಕಾಯ್ತಾ ಇದ್ದೀನಿ. ಬೇಗ ಬಾ ಅಖಿಲ್. ಬಂದ್ಬಿಟ್ಟ ನನ್ನ ಹೀರೋ. ಮೇಡಮ್, ನಿಮ್ಮ ಟೀಚರು ನಿಮ್ಮನ್ನ ಗೆಸ್ಟ್ ಹೌಸಿಗೆ ಬರೋಕ್ಕೆ ಹೇಳ್ಬಿಟ್ಟು ಹೋದ್ರು. ವಾಟ್? ಹುಷಾರಿಲ್ದಂಗೆ ಶ್ಯಾಮ ಗೆಸ್ಟ್ ಹೌಸಿಗೆ ಹೋದ್ಲಂತ? ಹೌದು ಸರ್. ನೀವು ಮೀಟಿಂಗ್ ಮುಗಿಸಿ ಬಂದ ತಕ್ಷಣ ನಿಮ್ಮ ಅಣ್ಣ ಆ ವಿಷಯನ ಹೇಳೋಕೆ ಹೇಳಿದ್ರು. ತಗೊಳ್ಳಿ ಸರ್ ನಿಮ್ಮ ಫೋನು. ಅರುಣ್ ಸರ್ ಕಾರು ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ನಿಮ್ಮ ಕಾರ್ ತಗೊಂಡೋಗಿದ್ದಾರೆ.
ಕಾರ್ ರಿಪೇರಿ ಮಾಡಿಸಿದ್ದೀನಿ. ತಗೊಳ್ಳಿ ಸರ್ ಅವ್ರ ಕಾರ್ ಕೀ. ಓಕೆನಾ ಸರ್? ಓಕೆ, ಥ್ಯಾಂಕ್ ಯು. ರಂಜನಿ ಟೀಚರ್ ನನ್ಗೆ ಗೆಸ್ಟ್ ಹೌಸ್ಗೆ ಬಾ ಅಂತ ಯಾಕೆ ಹೇಳ್ತಾರೆ? ಒಂದ್ಸಲ ಅಖಿಲ್ ಅವ್ರಿಗೆ ಕಾಲ್ ಮಾಡ್ಬೇಕು. ಅವರೇ ಮಾಡಿದ್ರು. ಹಲೋ ಹಲೋ ಶ್ಯಾಮ, ಇವಾಗ ಹೇಗಿದ್ಯಾ? ನನ್ಗೇನಾಗಿದೆ ರೀ? ನಿನಗೆ ಮೈಗೆ ಹುಷಾರಿಲ್ಲ ಅಂತ ನೀನು ಗೆಸ್ಟ್ ಹೌಸಿಗೆ ಹೋಗ್ತಿದ್ಯಾ ಅಂತ ಫೋನ್ ಮಾಡಿ ಹೇಳಿದ್ಯಂತಲ್ಲ. ಆ ಕಾಲು ಅರುಣನ್ನ ರಿಸೀವ್ ಮಾಡಿ ಗಾಬರಿಯಾಗಿ ಗೆಸ್ಟ್ ಹೌಸಿಗೆ ಹೋದ್ನಂತೆ. ಇಲ್ವಲ್ಲ, ನಾನು ಹಾಗೆ ಫೋನ್ ಮಾಡಿಲ್ಲ. ನಾನು ಎಕ್ಸಾಮ್ ಬರ್ದು ಈಗ್ಲೇ ಹೊರಗಡೆ ಬಂದಿದ್ದು. ಹೌದಾ? ಹೌದ್ರಿ, ನಾನು ಹೊರಗೆ ಬಂದ್ರೆ ಇಲ್ಲಿ ರಂಜನಿ ಟೀಚರ್ ಇಲ್ಲ. ಎಕ್ಸಾಮ್ ಆದ್ಮೇಲೆ ನನ್ನನ್ನ ಗೆಸ್ಟ್ ಹೌಸ್ಗೆ ಬಾ ಅಂತ ಪ್ಯೂನ್ಗೆ ಹೇಳಿ ಹೋದ್ರಂತೆ. ವಾಟ್? ನಿನಗೆ ಗೆಸ್ಟ್ ಹೌಸಿಗೆ ಬರಕ್ ಹೇಳದ್ಲಾ? ಅಂದ್ರೆ ನಿನಗೆ ಹುಷಾರಿಲ್ಲ ಅಂತ ಫೋನ್ ಮಾಡಿದ್ದು ಕೂಡ ಆ ರಜನಿನೇ ಇರಬೇಕು. ನನ್ಗೂ ಹಾಗೆ ಅನ್ಸುತ್ತೆ. ಖಂಡಿತವಾಗ್ಲೂ ಇದು ಆ ರಂಜನಿ ಟೀಚರ್ ಕೆಲ್ಸಾನೇ. ಓಕೆ ಓಕೆ, ನೀನ್ ಸ್ಕೂಲ್ ಹತ್ರನೇ ಇರು, ನಾ ಅಲ್ಲಿಗೆ ಬರ್ತಿದ್ದೀನಿ. ಮೊದ್ಲು ಅರುಣ್ ಬಾವಂಗೆ ಫೋನ್ ಮಾಡಿ ಆ ರಂಜನಿ ಟೀಚರ್ ಕುತಂತ್ರದ ಬಗ್ಗೆ ಹೇಳಿ. ಹಾ ಸರಿ ಸರಿ, ಇಡ್ತೀನಿ. ನಾಟ್ ರೀಚಬಲ್. ಛೇ, ಅಲ್ಲಿ ಗೆಸ್ಟ್ ಹೌಸ್ ಅಲ್ಲಿ ಸಿಗ್ನಲ್ ಸರಿಯಾಗಿ ಸಿಗಲ್ಲ. ಗಾಡ್, ಛೇ. ಮೊದಲು ಯಾರೋ ಹುಡುಗಿ ಗೆಸ್ಟ್ ಹೌಸಿಗೆ ಬಂದ್ಲು. ಅವ್ರ ಹಿಂದೆ ಅರುಣ್ ಸರ್ ಬಂದ್ರು. ಗಾಬ್ರಿಲ್ ಒಳಗಡೆ ಹೋದ್ರು. ಏನೋ ಮಿಸ್ ಆಗ್ತಿದೆಯಲ್ಲ. ನಮಸ್ಕಾರ ಮೇಡಮ್. ಅರುಣ್ ಸರ್ ಬಂದಿದ್ರಾ? ಇಲ್ಲ ಮೇಡಮ್, ಬಂದಿಲ್ಲ. ಅರುಣ್ ಸರ್ ಏನಾದ್ರೂ ಯಾವತ್ತಾದ್ರೂ ಯಾರ್ ಜೊತೆ ಆದ್ರೂ ಈ ಗೆಸ್ಟ್ ಹೌಸ್ ಬಂದ್ರೆ ತಕ್ಷಣ ನನಗ್ ಫೋನ್ ಮಾಡು. ಸರಿ ಮೇಡಮ್. ಇದನ್ನಿಟ್ಕೋ. ಥ್ಯಾಂಕ್ ಯು ಮೇಡಮ್. ಅರುಣ್ ಸರ್ ಇಲ್ಲಿ ಬಂದ್ರೆ ತಕ್ಷಣಕ್ಕೆ ಫೋನ್ ಮಾಡು ಅಂತ ಅವತ್ತು ಐಶ್ವರ್ಯ ಮೇಡಮ್ ಹೇಳಿದ್ರಲ್ವಾ? ಫೋನ್ ಮಾಡೋಣ. ಹಲೋ. ಹಲೋ ಮೇಡಮ್. ಹೇಳು. ಅರುಣ್ ಸರ್ ಗೆಸ್ಟ್ ಹೌಸಿಗೆ ಬಂದಿದ್ದಾರೆ ಮೇಡಮ್. ಗೆಸ್ಟ್ ಹೌಸ್ ಬಂದಿದ್ದಾರಾ? ಹೌದು ಮೇಡಮ್. ನನ್ನ ಹತ್ರ ಆಫೀಸಲ್ಲೇನೋ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅನ್ನಲ್ಲ. ಗೆಸ್ಟ್ ಹೌಸ್ಗೆ ಯಾಕೆ ಹೋಗಿದ್ದಾನೆ? ಹಲೋ ಸರ್, ಒಬ್ರೇ ಬಂದ್ರಾ? ಸರ್ ಜೊತೆ ಇನ್ಯಾರಾದ್ರೂ ಬಂದಿದ್ದಾರಾ? ಸಾರ್ ಒಬ್ರೇ ಬಂದ್ರು ಮೇಡಮ್. ಆದ್ರೆ ಅವರಿಗಿಂತ ಮುಂಚೆ ಒಬ್ಳು ಹುಡುಗಿ ಬಂದ್ಲು ಮೇಡಮ್. ಹುಡುಗಿನಾ? ಹೌದು ಮೇಡಮ್. ಆ ಹುಡುಗಿ ಬಂದು ಗಾಬ್ರಿಲ್ ಒಳಗಡೆ ಹೋದ್ಲು. ಅವರಾದ್ಮೇಲೆ ಅರುಣ್ ಸರ್ ಬಂದ್ರು. ಅವರು ಅರ್ಜೆಂಟಲ್ಲಿ ಹೋದ್ರು. ಸರಿ, ಈಗ್ಲೇ ಬರ್ತೀನಿ. ಹಾ. ಅರುಣ್, ಅವತ್ತು ನನ್ನ ಫ್ರೆಂಡ್ ನೀನ್ ಯಾವ್ದೋ ಹುಡುಗಿ ಜೊತೆ ಇದ್ಯಾ ಅಂತ ಹೇಳಿದ್ದಕ್ಕೆ ನೀನ್ ಏನೇನೋ ಹೇಳಿ ನನ್ನನ್ನ ನಂಬಿಸ್ದೆ. ಈಗ ನೋಡು, ನಿನ್ನನ್ನ ರೆಡ್ ಹ್ಯಾಂಡೆಡ್ ಆಗಿ ಹಿಡಿದು ನಿನ್ ಕತೆ ಏನು ಅಂತ ಮನೆಯವ್ರಿಗೆಲ್ಲ ಗೊತ್ತಾಗೋ ಹಾಗೆ ಮಾಡ್ತೀನಿ.